ನಿಮ್ದು ಹೊಟ್ಟೆನೂ ಚಿಕ್ಕದಾಗುತ್ತೆ. ಅಳ್ಬೇಡ ಮಗ, ನೀನ್ ಹತ್ರ ನಂಗೆ ಬೇಜಾರಾಗುತ್ತೆ. ಬಂದೆ ಎಲ್ಲ ದಿನ ಒಂದೇ ರೀತಿ ಇರಲ್ಲ, ಎತ್ಕೊಂಡೇ ಇರ್ಬೇಕಂತೆ ದಿನ ಪೂರ್ತಿ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು 8ನೇ ದಿನ ನನ್ನ ವೆಯ್ಟ್ ಲಾಸ್ ಜರ್ನಿದು. 8ನೇ ದಿನ ನಂದು ವೆಯ್ಟ್ ಲಾಸ್ ಜರ್ನಿದು. ಸೊ ನಾನು 7 ದಿನದಲ್ಲಿ 2 kg ಹತ್ರ 2 kg ಕಮ್ಮಿ ಆಗಿದ್ದೀನಿ. ಅದು ಹೇಗಪ್ಪ ಅಂದರೆ, ನಾನು ತುಂಬ ದಿನ ಎಕ್ಸಸೈಸ್ ಮಾಡ್ತಾ ಇದ್ದೆ, ಆಮೇಲೆ ದಿನ ವಾಕ್ ಮಾಡ್ತಾ ಇದ್ದೆ, ಆಮೇಲೆ ನಾನು ದಿನ ಔಟ್ಸೈಡ್ ಫುಡ್ಡೇ ತಿಂದಿಲ್ಲ. ನಾನು ಒಂದಿನ 7 ದಿನದಲ್ಲಿ ಒಂದು ದಿನನೂ ಔಟ್ಸೈಡ್ ಫುಡ್ ತಿಂದಿಲ್ಲ. ಮನೆ ಊಟನೇ ಊಟ ಮಾಡಿರೋದು. ಮನೇಲಿ ಏನು ಅಡುಗೆ ಮಾಡಿದಾರೋ ಅದೇ ತಿಂದಿಲ್ಲ. ನೀವು ನೋಡಿರ್ತೀರ, ಕೊಡ್ತೀನಿ ಅದೇ ತಿಂದಿರೋದು ನಾನು. ಆಮೇಲೆ ನಾನು ನೈಟ್ ಹೊತ್ತು ತಿಂತಾ ಇದ್ದಿಲ್ಲ, ಸ್ಕಿಪ್ ಮಾಡ್ತಾ ಇದ್ದೇನೆ ನೈಟ್ ಫುಡ್. ಬಿಕಾಸ್ ನಾನು ಬೇಗ ಮಲಗ್ತಾ ಇರೋದ್ರಿಂದ ನಾನು ನನ್ನ ಮೀಲ್ನ ಸ್ಕಿಪ್ ಮಾಡಿದ್ದೆ. ಆಯಿತಾ, ನೈಟದು ಮೀಲ್ ಸ್ಕಿಪ್ ಮಾಡಿದ್ದೆ. ಕೊಡ್ತೀನಿ ಅಷ್ಟೇ. ಅದರಿಂದ ನಾನು ಒಂದು ವಾರದಲ್ಲಿ 2 kg ಕಮ್ಮಿ ಮಾಡಿದೆ. ಅಂದರೆ ನಾನು ಒಂದು ವಾರದಲ್ಲಿ ಇವಾಗ 4 ವಾರ ಇರೋದ್ರಿಂದ 2, 4, 8 kg ಕಮ್ಮಿ ಮಾಡ್ಬೋದು. ಐ ಡೋಂಟ್ ನೋ, ಹಿಂಗೆ ಮಾಡ್ತಾ ಇದ್ರೆ ರೆಗ್ಯುಲರ್ ಆಗಿ. ಕೊಡ್ತೀನಿ ನನ್ನ ಮಗ ನೋಡಿ, ತಂಟೆ ಅಂದರೆ ತಂಟೆ. ಇವಾಗ ಬೇಬಿ ಅದು ನಂದು ವಾಟರ್ ವೇಟು ಕಮ್ಮಿ ಆಗಿರ್ಬೋದು, ವಾಟರ್ ವೇಟೇ ಕಮ್ಮಿ ಆಗಿರೋದು ಅನ್ಕೋತೀನಿ ನಾನು. ಕೊಡ್ತೀನಿ ಮಗ, ಒಂದೇ ನಿಮಿಷ, ಗಿವ್ ಮಿ 1 minute ಪ್ಲೀಸ್. ನೋಡಿ, ಅವ್ರನ್ನ ನಾನು ವೀಡಿಯೋ ಮಾಡೋಕ್ಕೂ ಬಿಡಲ್ಲ. ನಾನು ರೆಗ್ಯುಲರ್ ಆಗಿ ವೀಡಿಯೋ ಮಾಡಬೇಕಂದ್ರೆ ಇವತ್ತು ನಾನು ಬರೀ 20 minutes ವರ್ಕೌಟ್ ಮಾಡಿರೋದು. ಆಯಿತಾ, ಮಾರ್ನಿಂಗ್ ಜುಂಬಾ. ಬಿಕಾಸ್ ಇವನಿಗೆ ಅರ್ಜೆಂಟ್ ವಾಶ್ರೂಮ್ ಹೋಗ್ತಾನೆ ನಾನು. ಓಕೆ, ಹಾಗೆ ನೀವು ಮಾಡ್ಬೋದು ಮನೆ ಫುಡ್ಡು. ಬಟ್ ಏನು ಗೊತ್ತಾ, ಕ್ವಾಂಟಿಟಿ ತುಂಬ ಕಮ್ಮಿ ತಿನ್ನಬೇಕು. ನಿಮ್ಮ ಹೊಟ್ಟೆಗೆ ಒಂದೆರಡು ದಿನ ಹೊಟ್ಟೆ ಹಸಿಯುತ್ತೆ, ಆಮೇಲೆ ನಿಮ್ಮದು ಹೊಟ್ಟೆನೂ ಚಿಕ್ಕದಾಗುತ್ತೆ. ನಿಮ್ಗೆ ಹೊಟ್ಟೆ ಹಸಿವಾಗಲ್ಲ. 2 days ನಿಮಗೆ ಒಂದು ಸ್ವಲ್ಪ ತಲೆನೋವು, ಆಮೇಲೆ ಹೋಗಿ ತಿಂದುಬಿಡೋಣ, ಜಂಕ್ ತಿಂದುಬಿಡೋಣ, ಏನಾದರೂ ತಿಂದುಬಿಡೋಣ ಅನಿಸುತ್ತೆ. ಅದೇ ಅಭ್ಯಾಸ ಹೋಗೋದ್ರೆ ತಿಂದೆ ನಿಮಗೆ ಈ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದು ವಾರದಲ್ಲಿ 2 kg ಅಂದರೆ ಐ ಆಮ್ ಸೊ ಇಂಪ್ರೆಸ್ಡ್. ತುಂಬ ಇಂಪ್ರೆಸ್ ಆಯಿತು ನನಗೆ. ಓಕೆನಾ, ಬನ್ನಿ, ಅದು ಹೇಳೋಣ ಅಂದ್ಕೊಂಡೆ. ಆಯ್ತು, ಅಳ್ಬೇಡ ಮಗ, ನೀನು ಹತ್ರ ನಂಗೆ ಬೇಜಾರಾಗುತ್ತೆ. ಬಂದೆ ನೋಡಿ, ಇಷ್ಟೇ. ನನಗೆ ವಿಡಿಯೋ ಮಾಡ್ಬೇಕಾದ್ರೆ ಹಿಂಗೆ ಅಳ್ತಾನೆ. ಬನ್ನಿ, ಇವತ್ತಿನ ದಿನ ಹೋಗುತ್ತೆ. ನಾನು ಏನೆಲ್ಲ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ಟುಡೇ ವಿಡಿಯೋ. ಬರೀ ನಂದು 20 minutes ವರ್ಕೌಟ್ ಆಯಿತು. ನನ್ನ ಮಗನಿಗೆ ಅರ್ಜೆಂಟ್ ವಾಶ್ರೂಮ್ ಬಂತು. ಸೊ ಇವಾಗ ಅವನ ಜೊತೆ ಸ್ವಲ್ಪ ವಾಶ್ರೂಮ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಅವನ ಜೊತೆ ಒಂದು ವಾಕ್ ಹೋಗ್ಬಿಟ್ಟು ಬರ್ತೀನಿ. ಹಂಗೆ ನನ್ನ ಮಗ ಇಂಪಾರ್ಟೆಂಟು, ಹಾಗೆ ನನ್ನ ವೆಯ್ಟ್ ಲಾಸ್ ಇಂಪಾರ್ಟೆಂಟು. ಬೇಜಾರು 30 minutes ಮಾಡಬೇಕು, ಬಟ್ ಇವಾಗ 20 minutes ಆಯಿತು. ಸ್ವಲ್ಪ ಬೇಜಾರಾಯಿತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆಗುತ್ತಲ್ಲ ಎಲ್ರಿಗೂ, ಎಲ್ಲ ದಿನ ಒಂದೇ ರೀತಿ ಇರಲ್ಲ. ಇಟ್ಸ್ ಓಕೆ. ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮತ್ತು ತುಂಬ ಅವಲಕ್ಕಿ ತಿಂದೆ, ವಿತ್ ಗ್ರೀನ್ ಟೀ ಕುಡಿದಿರೋದು ನಾನು. ನನ್ನ ಮಗ ಇವತ್ತು ನನಗೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನಿಗೆ ನಾನು ಹೀಗೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಕೊಟ್ಟರೆ ಅವನು ಸ್ವಲ್ಪ ಚೆನ್ನಾಗಿ ಆಟ ಆಡಿಕೊಂಡು ಮಾಡ್ತಾನೆ ಅಂತ. ಇವತ್ತು ನಾನು ಓನ್ಲಿ 1/2 hour ವಾಕ್ ಮಾಡಿದೆ. ಬಿಕಾಸ್ ಹೊಟ್ಟೆ ಇಲ್ಲಿ ತುಂಬಾ ಚುಚ್ಚುತ್ತಾ ಇದೆ ನನಗೆ. ಅದಕ್ಕೋಸ್ಕರ ಇಲ್ಲಿ ಸೌಂಡ್, ಮೈಕ್ ಬೇರೆ ಒಳಗಡೆ ಇದೆ. ಅದಕ್ಕೆ ಇವಾಗ ಪಲಾವ್ ಮಾಡೋಕ್ಕೆ ರೆಡಿ ಮಾಡೋಣ. ಬಟ್ಟೆ ವಾಶಿಗೆ ಹಾಕಿದ್ನಲ್ಲ ನನ್ನ ಮಗ, ಇವಾಗ ಅದನ್ನು ಒಣಗಿ ಹಾಕಬೇಕು. ನೀರು ಜಾಸ್ತಿ ಕುಡಿತಿದ್ದೇನೆ, ಯಾಕಂದರೆ ಸ್ವಲ್ಪ ಓಟ್ಸ್ ಜೊತೆ ಅವಲಕ್ಕಿ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಅನಿಸುತ್ತೆ. ತುಂಬ ಹೊಟ್ಟೆ ಚುಚ್ಚುತ್ತಾ ಇದೆ ನನಗೆ. ಅದಕ್ಕೆ ಬರೀ ಇವತ್ತು 1/2 hour. ಇವತ್ತು ಕಂಟಿನ್ಯೂಸ್ 3 days ಚೆನ್ನಾಗಿ ಮಾಡಿದ್ನಲ್ಲ, ಸ್ವಲ್ಪ ರೆಸ್ಟ್ ಏನಾಗುತ್ತೆ, ವರ್ಕೌಟ್ ಏನಾಗುತ್ತೆ ಅಂತ. ನಾಳೆಯಿಂದ ಕರೆಕ್ಟಾಗಿ ಮಾಡೋಣ. ನೈಟು ಮಾಡ್ತೀನಿ ನಾಳೆಯಿಂದ. ಇವತ್ತು ಫುಲ್ ಮನೆ ಕ್ಲೀನಿಂಗ್ ಇದೆ, ಎಲ್ಲ ಮಾಡೋಣ. ದೇವ್ರಿಗೆ ದೀಪ ಹಚ್ಚಬೇಕು. ಲಂಚ್ಗೆ ಪಲಾವ್, ರಾಯ್ತ ಮತ್ತು ಸಂಡಿಗೆ, ಹಪ್ಪಳ. ಇವತ್ತು ಫುಲ್ಲು ಟಯರ್ಡ್ ಡೇ ನನಗೆ. ಯಾಕೋ ಗೊತ್ತಿಲ್ಲ, ತುಂಬ ಸುಸ್ತಾಗ್ತದೆ. ಬೆಳಿಗ್ಗೆ ವರ್ಕೌಟು ಸರಿಯಾಗಿಲ್ಲ, ವಾಕಿಂಗು ಸರಿಯಾಗಿಲ್ಲ, ಏನು ಸರಿಯಾಗಿಲ್ಲ ಇವತ್ತು. ಐ ಆಮ್ ಸೋ ಟಯರ್ಡ್. ಐ ಡೋಂಟ್ ನೋ ವೈ. ಅಳೋತೀವನು ಎತ್ಕೊಂಡೇ ಇರ್ಬೇಕಂತೆ ದಿನ ಪೂರ್ತಿ. ಇವತ್ತೇನು ಅಂತ ಗೊತ್ತಿಲ್ಲ, ತುಂಬ ಬೀಳ್ತಾ ಇದ್ದಾನೆ, ಟಪ 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 ಅಂತ. ಕುಕುಮ ಕೂದಲೆಳೆ ಬೇಡ, ರಾಯ ಆಗುತ್ತೆ ಅಮ್ಮಗೆ, ಬೇಡ. ಇವಾಗ ಸ್ವಲ್ಪ ಹಾಲೆಲ್ಲ ತರೋಕೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಎತ್ಕೊಂಡೇ ಹೋಗ್ಬೇಕಂತೆ. ಸೈಕಲಲ್ಲೂ ಬರಲ್ಲಂತೆ, ಟ್ರಾಲಿಯಲ್ಲೂ ಬರಲ್ಲಂತೆ. ಏನು ಮಾಡಲಿ ನನ್ನ ಕೂಸುನ? ಬಾ ನೋಡಿ, ಅವನು ಇಷ್ಟೊಂದು ತಂಟೆ ಮಾಡ್ತಾನೆ ಗೊತ್ತಾ ಇವನು. ಶಿಶು ಬೇಡವಾ?
ಹಿಂಗೆ ತೋರಿಸು ಬಾಯ್ ತೋರಿಸು ಹಬ್ಬ ಆಗಿದ್ದು ಮಾಡು ಡುಬುಲ್ ಅಂತ ಬಿದ್ದಿದ್ದು. ಅವನು ಬಿದ್ದರೆ ಹಲ್ಲು ತಾಗಿ ತುಟಿನೇ ಫಸ್ಟಿಂದ ಅಷ್ಟು ಅಲ್ಲೇ ತಾಗಿ ಕಟ್ಟಾಗಿ ಅಲ್ಲೇ ಬ್ಲಡ್ ಬರೋದು, ಅದು ಊದ್ಕೊಂಡ್ಬಿಟ್ಟಿದೆ ಪಾಪ. ನಮ್ಮದು ಇವಾಗ ಬೇಗ ಶಾಪಿಂಗ್ ಮಾಡಿಗೆ ಹೋಗಿ ಹಾಲು ಮೊಸರು ಎಲ್ಲ ತರಬೇಕು. ಇವನಿಗೆ ರಾತ್ರಿಗೆ ರಾಗಿ ಸರಿ ಮಾಡಿಕೊಡ್ಬೇಕು. ಬೆಳಿಗ್ಗೆ ರಾಗಿ ಸರಿ ತಿಂದಿಲ್ಲ, ಉಪ್ಪಿಟ್ಟು ಬೇಕಂದಂತ ಉಪ್ಪಿಟ್ಟು ಮಾಡಿಕೊಟ್ಟೆ. ಬೆಳಗ್ಗೆ ಇವನ ಹತ್ರ ಪರ್ಮಿಷನ್ ಕೇಳಿ ನಾನು ಅಡುಗೆ ಮಾಡೋದು ಗೊತ್ತಾ, ಅವನಿಗೆ ಏನು ತಿಂಡಿ ಬೇಕು ಅಂತ. ಅವನಿಗೆ ಸಪ್ರೇಟು, ನಮಗೆ ಸಪ್ರೇಟು. ಎಷ್ಟು ಅಡುಗೆ ಮಾಡ್ತೀನಿ ದಿನಕ್ಕೆ. ಆಯಿತು, ಆಮೇಲೆ ಸಿಗ್ತೀನಿ. ಆಯಿತು, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸೋಣಲ್ಲ. ಇವತ್ತು ಮಧ್ಯಾಹ್ನ ನಂತರ ನಾನು ರಾತ್ರಿ ಏನೂ ತಿನ್ನಲ್ಲ ಅಂತ ಗೊತ್ತಿಲ್ಲ. ಇವಾಗ ಶಾಪಿಂಗ್ ಮಾಡಿಗೆ ಹೋಗಿ ಬರೋದು ಅಷ್ಟೇ. ಇವತ್ತು ಯಾಕೋ ದಿನವೇ ಚೆನ್ನಾಗಿಲ್ಲ, ಮೂಡಿ ಇವತ್ತು ದಿನ ಆಯಿತಾ. ಯಾಕೋ ಸುಸ್ತು, ಇದು ವೆದರ್ಗೋಸ್ಕರನ ಏನಂತ ಗೊತ್ತಿಲ್ಲ, ಒಂಥರ ಬೇಜಾರು. ನನ್ನ ಪಾಪನು ಇವತ್ತು ಬೇರೆ ತುಂಬ ಬಿದ್ದ, ಅದೇ ನನಗೆ ಬೇಜಾರು. ಅಳ್ತಾ ಇದ್ದ, ನಿಮಗೆ ಕೈಯಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದ. ಅಷ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಬಾಯ್. ಲಾಟ್ಸ್ ಆಫ್ ಲವ್. ಬಾಯ್ ಮಾಡಿ. ಸೇ ಬಾಯ್.